ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇಲ್ಲಿ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಈ ಒಂದು ಸಂಗೀತದ ಪರಿಕರಗಳನ್ನು. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಮಕ್ಕಳಿಗೆ ಮೊಬೈಲ್ ಆಮೇಲೆ ಟಿ ವಿ ಜೊತೆಗೂ ಸಹ ಕೆಲವು ಪರಿಕರಗಳನ್ನು ನಾವು ಕೊಟ್ಟರೆ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಬರುತ್ತೆ. ಯಾವುದಾದ್ರೂ ಕೀರ್ತನೆಗಳಿರಬಹುದು, ದೇವರ ನಾಮಗಳಿರಬಹುದು, ದೇಶಭಕ್ತಿ ಗೀತೆಗಳಿರಬಹುದು, ಭಾವಗೀತೆಗಳು, ಆಮೇಲೆ ಜಾನಪದ ಗೀತೆಗಳು, ಹೀಗೆ ಸಾಕಷ್ಟು ಹಾಡುಗಳಿದೆ. ಹಾಡುಗಳು ಹಾಡಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಸಂಗೀತದ ಅಂದರೆ ನಮಗೆ ಯಾವುದಾದ್ರೂ ಒಂದು ತಾಳದ ಒಂದು ಇದು ಇದ್ದರೆ, ಅಂದರೆ ಸೌಂಡ್ ಇದ್ದರೆ, ಶಬ್ದಗಳು ಬರ್ತಾ ಇದ್ದರೆ ಅದಕ್ಕೆ ನಾವು ಹಾಡೋದಕ್ಕೆ ತುಂಬ ಪ್ರೋತ್ಸಾಹ ಬರುತ್ತೆ. ಮಕ್ಕಳಿಗೆ ಈ ಒಂದು ಪರಿಕರಗಳನ್ನು ನಾವು ಕೊಟ್ಟರೆ ಅವರಿಗೆ ಹಾಡೋದಕ್ಕೂ ಸಹ ತುಂಬ ಅನುಕೂಲ ಅನಿಸುತ್ತೆ, ಆಮೇಲೆ ಪ್ರೋತ್ಸಾಹನೂ ಸಹ ಸಿಕ್ಕಂಗಾಗುತ್ತೆ. ಈ ಒಂದು ಕೆಲವು ಪರಿಕರಗಳನ್ನು, ಸಂಗೀತದ ಪರಿಕರಗಳನ್ನು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಇವುಗಳನ್ನು ಎಲ್ಲರ ಜೊತೆಗೂ ಶೇರ್ ಮಾಡಿಕೊಳ್ಬೇಕು, ಎಲ್ಲರೂ ಮಕ್ಕಳಿಗೂ ಸಹ ಈ ಒಂದು ಮಾಹಿತಿ ಸಿಗಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ಪರಿಕರಗಳನ್ನು ನಾವು ಕೀರ್ತನೆಗಳು, ಭಜನೆಗಳು ಅಥವಾ ಹಾಡುಗಳನ್ನು ಹಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಇದನ್ನು ಉಪಯೋಗ ಮಾಡಿ ನಾವು ಹಾಡುಗಳನ್ನು ಹಾಡಿದರೆ ಒಳ್ಳೆಯ ಒಂದು ಸೌಂಡ್ನೂ ಸಹ ಚೆನ್ನಾಗಿ ಬರುತ್ತೆ, ಆಮೇಲೆ ಹಾಡಿದ್ದನ್ನು ಸಹ ಕೇಳಿಸೋದು ಸುಮಧುರವಾಗಿ ಕೇಳಿಸುತ್ತೆ. ಈ ಎಲ್ಲ ಪರಿಕರಗಳನ್ನು ಸಹ ಒಂದೊಂದಾಗಿ ಯಾವುದು ಬೇಕೋ ಅದನ್ನು ನಾವು ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಯೂಸ್ ಮಾಡಿಕೊಳ್ಬಹುದು. ತಾಳಕ್ಕೆ ಮತ್ತು ಹಾಡಿಗೆ ತಕ್ಕ ಹಾಗೆ ಇವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಈ ಒಂದು ಪರಿಕರಗಳನ್ನು ಯೂಸ್ ಮಾಡ್ಬೋದು. ಈ ಮಾಹಿತಿಯನ್ನು ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.